ನಂಬಿಕೆನ ನಾವು ಉಳಿಸ್ಕೊಂಡಿದ್ದೀವಿ, ನುಡಿದಂತೆ ನಡೆದಿದ್ದೀವಿ, ಕೊಟ್ಟ ಮಾತನ್ನು ನಾವು ಉಳಿಸ್ಕೊಳ್ತೀವಿ. ಇನ್ನು ಏನಾದ್ರು ಇದ್ರೂ ಕೂಡ ನಾವು ತಿದ್ಕೊಂಡು ಹೋಗ್ತೀವಿ. ಏನು ಬಿಜೆಪಿಯವರು ಮತ್ತು ಜನತಾದಳದವರು ಏನು ಈ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ಪ್ರಯತ್ನ ಮಾಡಿದ್ರು, ಇವತ್ತು ಕುಮಾರಸ್ವಾಮಿ ಹೇಳಿದ್ದಾರೆ ಏನಪ್ಪಾ ಅಂತಂದ್ರೆ ನಾವು ಈ ಸರ್ಕಾರನ ತೆಗೆಕ್ಕೆ ಬಿಜೆಪಿಗೆ ಬೆಂಬಲ ಕೊಡಬೇಕು ಅಂತ. ಆವತ್ತು ತಿರ್ಗಾ ದೇವೇಗೌಡರು ಹೇಳಿದ್ರು ಈ ಸರ್ಕಾರವನ್ನು ತೆಗಿಬೇಕು ಮೊದಲು ಅಂತ ಹೇಳಿದ್ರು. ಕುಮಾರಸ್ವಾಮಿ ಹೇಳ್ತಾ ಇದ್ರು 6 ತಿಂಗಳಲ್ಲಿ ಸರ್ಕಾರ ಹೊಂಟೋಗ್ತಿದೆ ಅಂತ. ಅದಕ್ಕೆ ಅವ್ರಿಗೆ ಉತ್ತರವನ್ನ ಜನ ಕೊಟ್ಟಿದ್ದಾರೆ. ನಾವು ಇಂಥ ವೇದಿಕೆಯಲ್ಲಿ ಅವ್ರಿಗೆ ಉತ್ತರವನ್ನ ಕೊಡ್ತೇವೆ. ಆರಂಭದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಕಾರ್ಯಕ್ರಮ ಮಾಡ್ತಾರೆ, ಪಕ್ಷದ ಹೊರತಾಗಿ ಸರ್ಕಾರದ ಹೊರತಾಗಿ ಶುರುವಾದಂತ ಸನ್ನಿವೇಶ ಇಲ್ಲಿ ಬಂದಿದೆ. ಹೇಗೆ ಸರ್? ನನಗೆ ಗೊತ್ತಿಲ್ಲ, ಅದು ನೀವು ಹೇಳ್ತಾ ಇದ್ದೀರಿ. ಇಲ್ಲೇ ಪ್ರೆಸ್ ಮೀಟ್ ಆಯ್ತು ಸರ್. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ, ನಾವು ಕಾಂಗ್ರೆಸ್ ಪಾರ್ಟಿ, ನಾನೊಬ್ಬ ಅಧ್ಯಕ್ಷನಾಗಿದ್ದೇನೆ. ನನ್ನದು ಮುಖ್ಯಮಂತ್ರಿ ಚರ್ಚೆ ಮಾಡಿದ್ದಾರೆ, ಬೇರೆ ಮಿನಿಸ್ಟರ್ಗಳು ಚರ್ಚೆ ಮಾಡಿದ್ದಾರೆ. ನಾವು ಮಾತಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾರೆ ಅವರಿಗೆ ನಿಮ್ಮ ಸಂದೇಶ ಕೊಟ್ಟಿದ್ದಾರೆ. ಅದ್ರ ಮೇಲೆ ಮಿಕ್ಕಿ ಚರ್ಚೆ ಬೇಡ, ಬೇರೆ ವಿಚಾರ ಜಿಲ್ಲೆ ನಾವು ಮೇನ್ ಕಾನ್ಸಂಟ್ರೇಟ್ ಮಾಡ್ತಿರೋದು ಹಾಸನ. ಅಕ್ಕಪಕ್ಕ ಮಂಡ್ಯ ಪಕ್ಕದಲ್ಲಿರೋರು ಅವ್ರಿಗೆ ಅದು ಲೆಕ್ಕ ನನಗೆ ಲೆಕ್ಕಾಗಷ್ಟು ಶಕ್ತಿ ನನಗಿಲ್ಲ. ಜನ ಯಾವ ರೀತಿ ಬರ್ತಾರೆ, ಯಾವ ರೀತಿ ಬೆಂಬಲ ಕೊಡಬೇಕು, ನಮಗೆ ಇಷ್ಟೆಲ್ಲ ತುಂಬ ಸಾಕಾಗಿಲ್ಲ. ತಯಾರಿ ಎಷ್ಟಕ್ಕಿದೆ ಅಂತ ಸರ್? ಎಷ್ಟು ಲಕ್ಷ ಜನ ಸೇರ್ಸಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ? ತಯಾರಿ ಏನಿಲ್ಲ, ಯಾರು ಬೇಕಾದ್ರೂ ಕೊಡ್ಬೋದು, ವಾಲಂಟಿಯರ್ಸ್ ಎಷ್ಟು ಕೊಡ್ಬೋದು ಸರ್. ಹಾಸನದಲ್ಲಿ ಮಾಡ್ತಾ ಇರೋದ್ರಿಂದ 0 ಇಂದ ಹಿಡಿದು ಎಷ್ಟು ಲಕ್ಷ ಬೇಕಾಗುತ್ತೆ ಸರ್. ಈ ಕಡೆ ಹಾಸನದಲ್ಲಿ ಮಾಡ್ತಾ ಇರೋದ್ರಿಂದ ಕಾರ್ಯಕ್ರಮನ ಇಲ್ಲಿ ಸರ್ ಈ ಕಡೆ ಏನಾದರೂ ಅಭಿವೃದ್ಧಿ ಯೋಜನೆಗಳನ್ನ ಏನಾದ್ರು ಘೋಷಣೆ ಮಾಡುವಂತ ಕಾರ್ಯಕ್ರಮ ಇದೆ ಸರ್. ಇವತ್ತು ಇದು ಮಾಡೋದಿಲ್ಲ, ಈಗ ನೆಕ್ಸ್ಟ್ ಬೇರೆ ಒಂದು ಕಾರ್ಯಕ್ರಮ ಮಾಡ್ತೇವೆ, ಆಗ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ. ಯಾಕೆಂದ್ರೆ ತುಮಕೂರು ಕೂಡ ಮಾಡಿದ್ದೀವಿ, ಅದು ಬೇರೆ ಗೌರ್ಮೆಂಟ್ ಪ್ರೋಗ್ರಾಮ್ ಮಾಡ್ಕೊಂಡು ಬರ್ತೀವಿ. ಗೌರ್ಮೆಂಟ್ ಪ್ರೋಗ್ರಾಮ್ ಮಾಡಿದ್ರೆ ನಾವು ನಿಮ್ಮ ಭಾಷಣ ಮಾಡಬೇಕು, ಹೇಳಬೇಕು ಒಂದು ವಿಚಾರ ಉಲ್ಲೇಖ ಮಾಡ್ತೀವಿ. ಒಂದು ಕುಟುಂಬದಿಂದ ಜನಗಳಿಗೆ ನೋವಾಗಿದೆ ಅನ್ನೋ ವಿಚಾರ, ಒಂದು ಕುಟುಂಬದಿಂದ ಜನಗಳಿಗೆ ನೋವಾಗಿದೆ ಅನ್ನೋ ವಿಚಾರ, ಅದೆಲ್ಲ ಚರ್ಚೆ ಮಾಡ್ತೀವಿ ನಾವು. ಸಂದೇಶ ಕೊಡ್ಲಿಕ್ಕೆ ಇಲ್ಲ, ನಾವು ಚರ್ಚೆ ಮಾಡ್ತೀವಿ, ಆಮೇಲೆ ನಾನು ಹೇಳ್ತೀವಿ. ನೀವು ಬಿಟ್ಟು ನಾವು ಬದುಕಬೇಕಾಗಿಲ್ಲ. ನಾನು ಒಂದೇ ಮಾತಾಡಿದ್ದೇನೆ, ಆಚಾರ ವಿಚಾರವನ್ನು ಪ್ರಚಾರ ಮಾಡುವಂಥ ಕೆಲಸ ನಾವು ಮಾಡೋದು. ಜನಕಲ್ಯಾಣಿ ಸಮಾವೇಶ ಹಾಸನದಿಂದನೇ ಯಾಕೆ ಆರಂಭ ಆಗ್ತದೆ ಅಂತ ಕೂಡ ಕುತೂಹಲ ಇದೆ. ಹಾಸನದಿಂದ ಯಾಕೆ ಅಂತಂದ್ರೆ ನಮ್ಗಿರೋದು ಒಬ್ಬನೇ MLA. ಆಯ್ತಾ, ಮಂಡ್ಯ 5-6 ಜನ ಗೆದ್ದವರು, 1 ಸೀಟ್ ಬಿಟ್ಟರೆ. ಮೈಸೂರು ಅಲ್ಲೊಂದು 2 ಸೀಟ್ ಬಿಟ್ಟರೆ ಹಿಂಗೆ ಆಗ್ತದೆ. ಜಾಮನಗರ ಫುಲ್ ಗೆದ್ದವರು, ಕೊಡಗು ಫುಲ್ ಗೆದ್ದವರು. ಈಗ ರಾಮನಗರ ಒಂದು ಖಾಲಿ ಇತ್ತು, ಅದು ತುಂಬ. ಇನ್ನು ಈ ಭಾಗದಲ್ಲಿ ಇರುವಂತ ವಿಚಾರ, ಸೊ ಇಲ್ಲೂ ತುಂಬಿಸ್ಬೇಕಲ್ಲ ನಮ್ಮ ಮನೆಯ, ಅದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಅವ್ರು ಕೊಡ್ತಾರೆ ಹೇಳು ಸರ್. ಈಗ ಎಸ್ಗಳಿಗೆ ಸರ್, ರಾಜ್ಯದಲ್ಲಿ 19,000 ಕಿಲೋಮೀಟರ್ ರಸ್ತೆ ಹಾಳಾಗಿದೆ ಅಂತ ಹೇಳಿ ಒಂದು ರಿಪೋರ್ಟ್ ಇದೆ. 19,000 ಕಿಲೋಮೀಟರ್ ರಸ್ತೆ ರೈತ ಹಾನಿಯಾಗಿದೆ ಅಂತ ಹೇಳಿ ರಿಪೋರ್ಟ್ ಬಂದಿದೆ. ಮತ್ತೆ ಜೊತೆಗೆ ಶಿರಾಡಿ ರಸ್ತೆ ಇನ್ನೂ ಅಭಿವೃದ್ಧಿ ಕಾಣಲಿಲ್ಲ, ಅದು ರಸ್ತೆ CM ಬಂದು ಆಗಲಿಲ್ಲ. ಅದಕ್ಕೆ ಸಪ್ರೇಟ್ ಪ್ರೆಸ್ ಕಾನ್ಫರೆನ್ಸ್ ಕೊಡ್ತೀವಿ ವಿತ್ ಸ್ಟ್ಯಾಟಿಸ್ಟಿಕ್ಸ್. ನೀವು ಹೇಳೋದೆಲ್ಲ ನಾನು ಬಂದಿದ್ದೀನಿ, ಬಂದು ಕೂತ್ಕೊಂಡು ಪೀರಿಯಡ್ ಮಿನಿಸ್ಟರ್ ಕಳಿಸ್ತೀವಿ, ನಾವೇ ಮಾತಾಡ್ತೀವಿ. ಸರ್, ಈಗ ನಿನ್ನೆ IPS ಆಫೀಸರ್ ಒಬ್ಬರು ಆಕ್ಸಿಡೆಂಟ್ ಅಲ್ಲಿ ತಿಳ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಏನು ಮಾಹಿತಿ ಅಥವಾ ಅದ್ರ ಬಗ್ಗೆ ಏನಾದ್ರು ತನಿಖೆ ಏನಾದ್ರು ಮಾಡಿಸ್ತೀರಾ? ಅದನ್ನ ಈಗಾಗಲೇ ನಮ್ಮ ಸರ್ಕಾರ ಬಹಳ ಸೀರಿಯಸ್ ಆಗಿ ತಿಳ್ಕೊಂಡಿದೆ. ಪಾಪ ಗ್ರಾಸ್ಪೇಟ್ ಹಾಕೊಂಡಿಲ್ಲ ಅಂತ ಆಯ್ತು. ನಾವು ಇನ್ನು ಮುಂದಕ್ಕೆ ನೀವು ನಾವೆಲ್ಲ ಸರಿ ಗ್ರಾಸ್ಪೇಟ್ ಹಾಕೊಂಡು ನಾವು ಪ್ರಯಾಣ ಮಾಡೋದಕ್ಕೆ ಹಾಕಿದ್ರು ಸರ್. ಪೊಲೀಸ್ ಇಲಾಖೆ ಯೂಸ್ ಮಾಡ್ತಕ್ಕಂಥ ಬಹುತೇಕ ವಾಹನಗಳಲ್ಲಿ ಏರ್ ಬ್ಯಾಗ್ ಇಲ್ಲ ಸರ್. ನಿಮ್ಮ ಗಮನಕ್ಕೆ ಹಾಸನದ ಪೊಲೀಸ್ ಇಲಾಖೆಯಲ್ಲಿ ಸರಿಯಾದ ವಾಹನಗಳಿಲ್ಲ ಸರ್. ಇವತ್ತು ಕೂಡ ಟಾಟಾ ಸುಮೋದಲ್ಲಿ ಓಡಿಸ್ತಾ ಇರ್ತಕ್ಕಂಥ ಪೊಲೀಸರು ಇದ್ದಾರೆ ಸರ್, ನೀವು ನೋಡ್ಬೋದು ಬೇಕಾದ್ರೆ. ಅವರ ಪ್ರಾಣ ರಕ್ಷಣೆ ಕೂಡ ನಿಮ್ಮ ಕೈಯಲ್ಲಿದೆ ಸರ್. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಿಗೆ ಏನಾದ್ರು ನೀವು ಮಾತು ಒಪ್ಕೊಳ್ತೀನಿ, ಇದನ್ನ ಗೃಹ ಸಚಿವರ ಗಮನಕ್ಕೆ ತರ್ತೀನಿ. ಮಾನಸವಾದವು ವೇಗ ಓಡಿಸಿದ್ರೆ ಪೊಲೀಸರು ಕೇಸ್ ಹಾಕ್ತಾರೆ.
ಆಗ್ತಾರೆ. ಗಣ್ಯರು ಬಂದಾಗ ಮುಂದೆ 120 ಕಿಲೋಮೀಟರ್ ವೇಗದಲ್ಲಿ ಪೊಲೀಸ್ ವೆಹಿಕಲ್ಗಳು ಹೋಗುತ್ತೆ. ಇವ್ರಿಗೆ ಕೇಸ್ ಹಾಕೋರು ಯಾರು? ಇದು ಜನರ ಪ್ರಶ್ನೆ. ರಮೇಶ್ಗೆ ಇದಕ್ಕೆ ಒಂದೆಲ್ಲ ಪ್ರಶ್ನಾಂತರ ಮಾಡಬೇಕು. ಸರ್, ಹಳೆಯ ಸರ್ಕಾರದಲ್ಲಿ ಇದು ಮತ್ತು ಮೈತ್ರಿ ಆಗಿದ್ದರಿಂದ ಅವರ ಶಕ್ತಿ ಹಾಸನದ ಸಮಾವೇಶದ ಸಿದ್ಧತೆ ನಡೀತಾ ಇಲ್ಲ. ಅವರಿಗೆ ಸಂದೇಶ ಏನಪ್ಪ ಜೆಡಿಎಸ್ ಬಿಜೆಪಿ ಮೈತ್ರಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಿಂದ ಅವರ ಶಕ್ತಿ ಹೆಚ್ಚಾಗಿದೆ ಅನ್ನೋ ಕಾರಣಕ್ಕೆ ಅಥವಾ ಕಾಂಗ್ರೆಸ್ ಶಕ್ತಿಯನ್ನು ಪ್ರದರ್ಶನ ಮಾಡೋಕ್ಕೆ ಈ ಒಂದು ಸಮಾವೇಶನ. ಈಗ ನೋಡಪ್ಪ, ಯಾವ 2 ಮೈತ್ರಿ ಇದೆ 3 ಮೈತ್ರಿ ಇದೆ ನನಗೆ ಗೊತ್ತಿಲ್ಲ. ಬಿಜೆಪಿ ಎರಡು ಪಾರ್ಟಿ ಇದೆ, JDS ನೆಕ್ಸ್ಟ್ ಪಾರ್ಟಿ ಇದೆ ನನಗೆ ಗೊತ್ತಿಲ್ಲ. ಆ ಮೈತ್ರಿಗೆ NDA ನಮ್ಮ ಲೆಕ್ಕ NDA ಜನ ಉತ್ತರ ಕೊಟ್ಟಿದ್ದಾರೆ. NDA ಅವರು ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಇದು ಲೇಟೆಸ್ಟ್. ಮುಂದಕ್ಕೆ ಬಂದರೆ ಮುಂದಕ್ಕೆ ವಿಚಾರ ಮಾಡಿ. ಸರ್, ಈ ಸಮಾವೇಶದಲ್ಲಿ ಬೇರೆ ಪಕ್ಷದ ನಾಯಕರು ಕೂಡ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ಚರ್ಚೆ ಹಾಸನದಲ್ಲಿ. ಬಹಳ ಸಂತೋಷ. ಬರಲಿ, ನಾನು ಸ್ವಾಗತ ಮಾಡಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಕೂಡ ನಮ್ಮ ಪಾರ್ಟಿ ಸೇರ್ಕೊಂಡು ನಿಮಗೂ ಸ್ವಾಗತ. ಕಾರ್ಯಕ್ರಮ ಇದೆಯಾ ಅಂತ ಕೇಳ್ತಾ ಇದ್ದೀವಿ ಸರ್ ನಾವು. ಎಲ್ಲಿ ಪಕ್ಷ ಗೌರವ ಸೇರ್ಪಡೆ ಕಾರ್ಯಕ್ರಮ ಇದೆಯಾ? ಅದು ಮುಕ್ತವಾದಂಥ ನಮ್ಮ ಆಹ್ವಾನ ಇದೆ, ನಮ್ಮ ಹುಡುಗಿಯ ಒಪ್ಪಂದ ಇದೆ. ಸರ್, ಈಗ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕಡಿಮೆ ಆಗಿದೆ ಅಂತ ನಿಮ್ಮದೇ ಶಾಸಕರು ಸಾಕಷ್ಟು ಜನ ಅದ್ರ ಬಗ್ಗೆ ಅಪಸ್ವರ ಎತ್ತಾ ಇದ್ದಾರೆ. ಅದ್ರ ಬಗ್ಗೆ ಅಭಿವೃದ್ಧಿ ವಿಚಾರ ಎಲ್ಲ ಈಗ ನಾನು ತುಮಕೂರಲ್ಲಿ ಮಾತಾಡ್ಕೊಂಡು ಬಂದಿದ್ದೀನಿ. ಇಲ್ಲೂ ಬಂದು ನಾನು 5ನೇ ತಾರೀಕು ಮಾತಾಡ್ತೀನಿ. ಥ್ಯಾಂಕ್ ಯು, ನಮಸ್ಕಾರ. ಒಳ್ಳೆ ವಾತಾವರಣ, ಒಳ್ಳೆ ವೆದರು, ಫಸ್ಟ್ ಕ್ಲಾಸ್ ಆಗಿದೆ. ನಾನೇ ಮಿನಿಸ್ಟ್ರಿ ಕೂತ್ಕೊ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.